ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ನನ್ಗೆ ಗೊತ್ತು ನೀವೆಲ್ಲರೂ ನನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡಿದ್ದೀರಾ. ನಾನು ಕೂಡ ನಿಮ್ಮನ್ನ ಅಷ್ಟೇ ಮಿಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಕಮೆಂಟ್ಸ್ ಬರ್ತಾ ಇತ್ತು ಹಳೆ ವಿಡಿಯೋಗೆಲ್ಲ. ನೀವು ಬರ್ತಾ ಬರ್ತಾ ಜೋಶ್ ಕಡಿಮೆ ಆಗ್ತಿದೆ ನಿಮ್ಮ ವಾಯ್ಸಲ್ಲಿ, ಮೊದಲಿನ ಥರ ಮಾತಾಡಿ ಅಂತ. ಸೊ ಇಷ್ಟು ಜೋಶ್ ಸಾಕು ಅನ್ಕೋತೀನಿ. ಇವತ್ತಿನ ಊಟಕ್ಕೆ ನಾನು, ಭಾರತಿ ಮ್ಯಾಮ್ ಹಾಗೆ ನನ್ನ ಒಬ್ರು ಫ್ರೆಂಡ್ 3 ಜನ ಹೊರಗಡೆ ಹೋಗಿದ್ವಿ. ನಾನಂತೂ ಬಾಕ್ಸ್ ತಿಂದೆ, ಬಿಕಾಸ್ ನಮ್ಮ ಅಜ್ಜಿ ಬೆಳಗ್ಗೆನೇದು ನನಗೋಸ್ಕರ ತಿಂಡಿ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಬಜ್ಜಿ ಕೂಡ ತಿಂದ್ವಿ. ಅದಾದ್ಮೇಲೆ ನನ್ನ ಇನ್ನ ಇಬ್ರು ಒಳ್ಳೆ ಫ್ರೆಂಡ್ಸ್ ಕೂಡ ಬಂದ್ರು. ನಾವೆಲ್ಲ ವಾಕಿಗೆ ಹೋದ್ವಿ. ಅಂಡ್ ಅಲ್ಲಿ ನಾನು ಹಾಗೆ ನನ್ನ ಮತ್ತೊಬ್ರು ಫ್ರೆಂಡ್ ಕೋವಾ ತರದಕ್ಕೆ ಅಂತ ಹೋದ್ವಿ. ಸೈಕಲ್ ಮೇಲೆ ಇಟ್ಕೊಂಡು ಮಾರ್ತಾ ಇದ್ರು. ಫಸ್ಟ್ ಟೈಮ್ ನಾನು ಬಿಸಿ ಕೋವಾನ ತಿಂದಿದ್ದು, ಬಳ್ಳಾರಿ ಕೋವಾ ಅಂತ. ತುಂಬಾನೇ ಚೆನ್ನಾಗಿತ್ತು. 1 2 3 4 ಹೊಸ ಬೆಳಕು 1 ಅವರ್ ಬ್ರೇಕಲ್ಲಿ 20 ನಿಮಿಷ ಊಟ ಆದ್ರೆ 40 ನಿಮಿಷ ನಮ್ಮ ಮಾತು ಹರಟೆ ಆಗಿರುತ್ತೆ. ಅದಾದ್ಮೇಲೆ ಆಫೀಸಿಗೆ ವಾಪಸ್ ಬಂದ್ವಿ. ಅಂಡ್ ನಾನು ಇವತ್ತು ಮಾಡ್ಬೇಕಾಗಿದ್ದ ಕೆಲಸದಲ್ಲಿ ತುಂಬಾನೇ ಕನ್ಫ್ಯೂಷನ್ ಇತ್ತು, ಬಿಕಾಸ್ ಇವತ್ತು ಒಂದು ಹೊಸ ಕೆಲಸ ಮಾಡ್ತಾ ಇದ್ದೆ. ಫಾರ್ಮ್ 26 ಏನ ಫೈಲ್ ಮಾಡೋದು, ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಕೌಂಟಿಂಗ್ ನೋಡಿ ಎಷ್ಟು ಕನ್ಫ್ಯೂಸ್ ಆಗಿದ್ದೆ ಅಂದ್ರೆ 1 ಅವರ್ ಕುತ್ಕೊಂಡು ತಿಳಿಸ್ಕೊಟ್ರು ಕೂಡ ನನಗೆ ಒಂದು ಕ್ಲಾರಿಟಿ ಸಿಕ್ಕಿರಲಿಲ್ಲ. ಅಂಡ್ ಈ ಆಫೀಸ್ಗೆ ಬಂದಾಗ್ಲಿಂದ ಪ್ರತಿದಿನ ಯಾವ್ದಾದ್ರು ವಿಷಯಕ್ಕೆ ನಗ್ತಾನೆ ಇರ್ತೀನಿ, ಹಾಗೆ ನನ್ನ ನಗಿಸ್ತಾನೆ ಇರ್ತಾರೆ. ನಾನು ಯಾವುದೇ ಮೂಡಲ್ ಇದ್ರು ಕೂಡ ನನ್ನ ಚಿಯರ್ ಅಪ್ ಮಾಡ್ತಾರೆ. ನನ್ನ ಸುತ್ತಮುತ್ತ ಇರೋ ಪ್ರತಿಯೊಬ್ರು ಕೂಡ ಅಷ್ಟೇ ಒಳ್ಳೆ ಮನ್ಸಿರೋರು. ಬೆಳಗ್ಗೆಯಿಂದ ಒಂದೇ ಕೆಲಸದಲ್ಲಿ ಸ್ಟಕ್ ಆಗಿದ್ದು ಕೊನೆಗೆ ಅದು ಅಚೀವ್ ಆಯ್ತು ಅಂದಾಗ ನಮಗಾಗೋ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಎಲ್ಲೂ ಇಲ್ಲ. ಅಂಡ್ ಇವತ್ತು ನಾನು ಹಾಗೆ ನನ್ನ ಭಾರತಿ ಮ್ಯಾಮ್ ಇಬ್ರು ಹೊರಗೊಟ್ವಿ. ಮನೆಗೆ ಹೋಗುವಾಗ ಇಬ್ರು ಚಾಟ್ಸ್ ತಿನ್ಕೊಂಡ್ವಿ. ಇವತ್ತಿಗೆ ಇಷ್ಟ, ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ನೀವು ಓದ್ತಾ ಇರಿ, ಹಾಗೆ ನನಗೋಸ್ಕರ ವೇಟ್ ಮಾಡ್ತೀರಿ. ಟಾಟಾ ಬಾಯ್.